ಹೆಲೋ ಹಾಯ್ ಎವ್ರಿಬಡಿ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನನ್ನ ಚಾನೆಲ್ಗೆ ವೆಲ್ಕಮ್ ಬ್ಯಾಕ್. ನನ್ನ ಹೆಸರು ಕಾವೇರಿ. ಇವತ್ತು ಅ ಡೇ ಇನ್ ಮೈ ಲೈಫ್ ವಿಡಿಯೋ ಮಾಡೋಣ ಅನ್ಕೊಂಡೆ. ಬಿಕಾಸ್ ಇವಾಗ ನಾವು ಡಿಮಾರ್ಟ್ಗೆ ಹೋಗ್ತಾ ಇದೀವಿ. ಬೆಳಗ್ಗೆ ಆಕ್ಚುಲಿ ನಾನು ಎದ್ದು ತಿಂಡಿ ಎಲ್ಲ ತಿಂದ್ಬಿಟ್ಟಿದೀನಿ. ದೋಸೆ ಕುಂಬಳಕಾಯಿ ಪಲ್ಯ ಮಾಡಿದ್ದೆ, ಅದು ತಿಂದೆ. ಅಂಡ್ ಇವಾಗ ರೆಡಿಯಾಗಿ ತೋರಿಸ್ತೀನಿ, ಫುಲ್ ತೋರಿಸ್ತೀನಿ. ರೆಡಿಯಾಗಿ ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಇವತ್ತು ನನಗೆ ಪಿಯೂಷ್ಗೆ ಇಬ್ರಿಗೂ ವೀಕ್ ಆಫ್ ಇದೆ. ಅಂಡ್ ಸ್ವಲ್ಪ ಶಾಪಿಂಗ್ ಇತ್ತು, ಸೊ ಅದರಿಂದ ಡಿಮಾರ್ಟ್ಗೆ ಹೋಗ್ಬೇಕು. ಸೊ ಐ ವಿಲ್ ಟೇಕ್ ಯು ಗೈಸ್ ಅಲಾಂಗ್. ಇವತ್ತು ಮುಂದೆ ಏನೇನಾಗುತ್ತೆ ಎಲ್ಲಾನು ತೋರಿಸ್ತೀನಿ. ನನ್ನ ವೀಕ್ ಆಫ್ ಇನ್ ಜನರಲ್ ಹೇಗಿರುತ್ತೆ ಅಂತ ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ. ಹೊರಗಡೆ ಏನೇನೋ ನಡೀತಾ ಇದೆ ತೋರಿಸ್ತೀನಿ. ಅಲ್ಲಿ ನಮ್ಮ ಮಾವ ತಿಂಡಿ ತಿಂತಾ ಇದ್ದಾರೆ. ಡೂಡಲ್, ವಾಟ್ ಆರ್ ಯು ಡೂಯಿಂಗ್? ಅವನು ತಿಂಡಿ ತಿಂದ. ಅಂಡ್ ಇಲ್ಲಿ ದೋಸೆ ಮಾಡೋ ಪ್ರಯತ್ನ ನಡೀತಾ ಇದೆ. ಇಬ್ರು ಸೇರ್ಕೊಂಡು ಮಾಡ್ತಾ ಇದ್ದಾರೆ. ವಾಟ್ ಆರ್ ಯು ಗೈಸ್ ಡೂಯಿಂಗ್? Trying to cook. Trying. हाँ. मम्मी को नहीं वीडियो बना रही है. ಕಾಟಾ ಚಮಚ್ ತೋ ದಿಖಾನಾ ಹಿ ಪಡೇಗಾ. ಇವಾಗ ಎಷ್ಟು ಸೌತ್ ಇಂಡಿಯನ್ಸ್ ಇದನ್ನ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ. ನಮ್ಮ ಮಾವನ್ನ ನೋಡಿ ದೋಸೆ ತಿಂತಾ ಇದ್ದಾರೆ ವಿತ್ ಫೋಕ್ ಅಂಡ್ ಏನದು ಚಮಚ್. ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿ ಅದನ್ನ ಫೋಲ್ಡ್ ಮಾಡ್ತಾರೆ. ಒಂದು ಫೋಲ್ಡ್ ಅದಾದ್ಮೇಲೆ ಅದನ್ನ ಚಟ್ನಿಯಲ್ಲಿ ಡಿಪ್ ಮಾಡಿ ಆಮೇಲೆ ತಿಂತಾರೆ. ನಮ್ಮನೆಗೆ ಫಸ್ಟ್ ಟೈಮು ಪಿಯೂಷ್ ಅಂಡ್ ಫ್ಯಾಮಿಲಿ ಬಂದಾಗ ನಾವು ದೋಸೆ ಮಾಡಿದ್ವಿ. ಆವಾಗ ನಮ್ಮ ಮಾವ ಫೋಕ್ ಅಂಡ್ ಸ್ಪೂನ್ ಅಲ್ಲಿ ದೋಸೆ ತಿಂದಿದ್ನ ನಮ್ಮ ಮನೆಯವರೆಲ್ಲರೂ ಫಸ್ಟ್ ಟೈಮ್ ನೋಡಿದ್ದು. ನಾನು ಫಸ್ಟ್ ಟೈಮ್ ನೋಡಿದ್ದು. ಅದ್ ನೋಡಿ ಫುಲ್ ಶಾಕ್ ಆಗ್ಬಿಟ್ಟಿದ್ವಿ ಎಲ್ಲರೂ. ಏನೇನೋ ಇರುದು ನೋಡಿ ದೋಸೆ ಶೋ ನೈಸ್. ಸೊ ದಿಸ್ ಇಸ್ ವಾಟ್ ಐಮ್ ವೇರಿಂಗ್. ಇದು ನಂದು ಕ್ರಾಪ್ ಟಾಪು. ಅಂಡ್ ಈ ಸ್ಕರ್ಟ್ ಐ ಥಿಂಕ್ ಜೂನ್ ಅಲ್ಲಿ ತಗೊಂಡಿದ್ದು. ನನ್ನ ಬರ್ಡೇ ಟೈಮಲ್ಲಿ ಶಾಪಿಂಗ್ ಮಾಡಿದ್ದೆ, ಆವಾಗ ತಗೊಂಡಿದ್ದು. ಇವಾಗ ಕರೆಕ್ಟ್ ಆಗಿದೆ. ಅಂಡ್ ಇದು ಆಕ್ಚುಲಿ ಕ್ರಾಪ್ ಟಾಪು ಇಷ್ಟೇ ಇರೋದು. ಸೊ ಒಳಗಡೆ ಟಕ್ ಮಾಡ್ಕೊಂಡ್ಬಿಟ್ಟಿದೀನಿ. ಅಂಡ್ ಇದು ಶ್ರುತಿದು ಕ್ಲಿಪ್ಪು ಅಷ್ಟೇ. ಇಟ್ಸ್ ಅ ಸಿಂಪಲ್ ಔಟ್ಫಿಟ್. ಇವಾಗ ಕಂಫರ್ಟಬಲ್ ಆಗಿ ಡಿಮಾರ್ಟ್ಗೆ ಹೋಗೋಣ. ಸೊ ಡಿಮಾರ್ಟ್ಗೆ ಬಂದ್ವಿ, ಬಟ್ ಪಾರ್ಕಿಂಗ್ ಫುಲ್ ಆಗ್ಬಿಟ್ಟಿದೆ. ಸೊ ರೋಡ್ ಸೈಡ್ ಅಲ್ಲಿ ಪಾರ್ಕ್ ಮಾಡಿ, ಅದು ಪಾರ್ಕಿಂಗ್ ಕಾಂಪೌಂಡ್ ಒಳಗಡೆ, ಬಟ್ ಫುಲ್ ಆಗ್ಬಿಟ್ಟಿದೆ. ಸೊ ಹಂಗಾಗಿ ರೋಡ್ ಸೈಡ್ ಪಾರ್ಕ್ ಮಾಡಿ ಇವಾಗ ಒಳಗಡೆ ಹೋಗ್ತಾ ಇದೀವಿ. ಒಳಗಡೆ ಹೆಂಗಿದ್ರು ನಾವು ವ್ಲಾಗ್ ಮಾಡಕ್ ಬಿಡಲ್ಲ ಡಿಮಾರ್ಟ್ ಅಲ್ಲಿ. ಸೊ ಮನೆಗೆ ಹೋಗಿ ತೋರಿಸ್ತೀನಿ ಏನೇನು ತಗೊಂಡೆ ಅಂತ. ಇಂಟ್ರೆಸ್ಟಿಂಗ್ ಥಿಂಗ್ಸ್ ಏನೂ ಇಲ್ಲ ಆಕ್ಚುಲಿ. ಆಟ ದಾಲ್ ಇದೆ, ಎಲ್ಲ ತಗೊಬೇಕು. ನನ್ನ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇದೆಯಾ ಅಂತ ನೋಡಿದೆ. ಸೊ ದಟ್ ಇಸ್ ಕಾರ್. ಇದು ಡಿಮಾರ್ಟ್. ಲೆಟ್ಸ್ ಗೋ. ಫುಲ್ ಒಂದು ಟ್ರೋಲಿ, 3 ಬ್ಯಾಗು, ಅದ್ರ ಜೊತೆ 2 ಆಟ ಇದೆ. ಟೋಟಲ್ 6123.55 ಆಯಿತು. ಇದಿಷ್ಟು ಸಾಮಾನು ತಗೊಂಡಿದ್ದೀವಿ. ಆ್ಯಂಡ್ ಇವಾಗ ಲಿಫ್ಟ್ ಹತ್ರ ಹೋಗ್ತಾ ಲಿಫ್ಟ್ ವೈ ಆರ್ ಗೋಯಿಂಗ್ ಟು ಲಿಫ್ಟ್. ಆಚೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಇದನ್ನೆಲ್ಲ ಕಾರಲ್ಲಿ ಇಟ್ಬಿಟ್ಟು ಅದಾದ್ಮೇಲೆ ಟ್ರೋಲಿ ವಾಪಸ್ ಮಾಡೋಣ. ಸೊ ಸುಸ್ತೆ ಆಗೋಯ್ತು. ಅಷ್ಟೊಂದು ರಶ್ ಏನ್ ಇರ್ಲಿಲ್ಲ ಇವತ್ತು. ವೀಕ್ ಡೇ ಆಗಿರೋದ್ರಿಂದ, ಮಂಡೇ ಆಗಿರೋದ್ರಿಂದ ಪಾರ್ಕಿಂಗ್ ಫುಲ್ ಇತ್ತು. ಮೋಸ್ಟ್ಲಿ ಅಲ್ಲೆಲ್ಲ ಪಾರ್ಕ್ ಮಾಡಿಬಿಟ್ಟು ಆಫೀಸಿಗೆ ಹೋಗ್ಬಿಡ್ತಾರೆ ಅಂತ ಅನ್ಸುತ್ತೆ. ಪಾರ್ಕಿಂಗ್ ಫುಲ್ ಇತ್ತು, ಬಟ್ ಒಳಗಡೆ ಕಡಿಮೆ ಜನ ಇದ್ರು. ಸೊ ಶಾಪಿಂಗ್ ಎಲ್ಲ ಆರಾಮಾಗಿ ಆಯ್ತು, ಜಾಸ್ತಿ ಜನ ಏನಿರ್ಲಿಲ್ಲ. ಸೊ ಇವಾಗ ಆಯ್ತು, ವಾಪಸ್ ಮನೆಗೆ ಹೋಗ್ತಾ ಇದೀವಿ. ಅಂಡ್ ಹೊಟ್ಟೆ ಹಸಿದೆ, ಒಂದು ರೌಂಡ್ ಹೋಗ್ಬಿಟ್ಟು ಏನಾದ್ರು ತಿನ್ನೋಣ. ನಾನು ಆಪಲ್ ತಿಂದಿಲ್ಲ ಬೆಳಿಗ್ಗೆಯಿಂದ. ಸೊ ಐ ಥಿಂಕ್ ಐ ಈಟ್ ಆಪಲ್. ಅಂಡ್ ಅದಾದ್ಮೇಲೆ ಇಲ್ಲಿ ನಂದು ಡಬ್ಬ ಅಲ್ಲಿ ನಂದು ಇದು ಬಂದಿದೆ, ಪ್ರೋಟೀನ್ ಬಂದಿದೆ. ಹೊಸ ಫ್ಲೇವರ್ ಪ್ರೋಟೀನ್ ತರಿಸಿದೀನಿ, ಪ್ರೋಟೀನ್ ಪೌಡರು. ಇವಾಗ ಕುಡಿತಾ ಇರೋದು ನಾನು ಚಾಕ್ಲೇಟ್ ಫ್ಲೇವರು. ಬಟ್ ಬೋರ್ ಆಗ್ಬಿಟ್ಟಿದೆ. 2 ಡಬ್ಬ ಖಾಲಿ ಮಾಡಿದ್ದೀನಿ. ಸೊ ಬೋರ್ ಆಗ್ಬಿಟ್ಟಿದೆ. ಸೊ ವನಿಲಾ ಫ್ಲೇವರ್ ಒಂದಿದೆ, ಇನ್ನೊಂದು ಚಾಕ್ಲೇಟ್ ಫ್ಲೇವರ್ ಇದೆ. ವಿಲ್ ಸಿ. ಈ ಸರಿ ಹಾರ್ಲಿಕ್ಸ್ ಪ್ರೋಟೀನ್ ಪೌಡರ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಅದ್ರದ್ದು ರಿವ್ಯೂ ಕೊಡ್ತೀನಿ ನಿಮಗೆ. ಪಿಯೂಷನ್ನು ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ. ಬರೀ ಅದ ಪುಷ್ ಮಾಡಿದ್ರೆ ಸುಸ್ತಾಗ್ಬಿಟ್ಟಿದ್ದಾರೆ.
ಡಿಮಾರ್ಟ್ಗೆ ಹೋಗೋದು ತಲೆನೋವು ಕೆಲಸನ ಆಕ್ಚುಲಿ. ಒಂದು ತಗೊಳಕ್ ಹೋಗಿದ್ರೆ 10 ಥಿಂಗ್ಸ್ ತಗೊಂಡಿರ್ತೀವಿ, ಏನು ಮಾಡೋಕ್ಕಾಗಲ್ಲ. ದಟ್ಸ್ ಹೌ ಗ್ರಾಸರಿ ಶಾಪಿಂಗ್ ವರ್ಕ್ಸ್ ವುಮೆನ್. ಅಷ್ಟೇ, ಹೋಗೋಣ ಇವಾಗ ಮನೆಗೆ. ನನ್ನ ಡಬಲ್ ಚಿನ್ ಎಲ್ಲ ಬಂದಿದೆ. ಸಿ ವೇರ್ ಇಸ್ ಯುವರ್ ಡಬಲ್ ಚಿನ್? ಐ ಆಲ್ಸೋ ಹ್ಯಾವ್. ಅಷ್ಟೊಂದಿಲ್ಲ ಬಟ್ ಇದೆ. ಇವಾಗ ನಂದು ನವೆಂಬರ್ ಅಲ್ಲಿ ನಂದು ಬೇಬಿ ಶವರ್ ಮಾಡ್ಬೇಕು ಅಂತ ಇರೋದು ಆಯ್ತಾ. ನವೆಂಬರ್ ಅಲ್ಲಿ ಅಂದ್ರೆ ಆಬ್ವಿಯಸ್ಲಿ ಅದು 9th ಮಂತ್, 8th ತುಂಬಿ 9th ಗೆ ಬರುತ್ತೆ, ನವೆಂಬರ್ 2ಗೆ. ಸೊ ಹಂಗಾಗಿ ನವೆಂಬರ್ ಅಲ್ಲಿ ಬೇಬಿ ಶವರ್ ಮಾಡ್ಬೇಕು. ಅಲ್ಲಿ ನನ್ಗ ಮಾನಸ ಮತ್ತೆ ಪಿಯೂಷ್ ಇಬ್ರು ಪ್ಲೆಡ್ಜ್ ತಗೊಂಡಿದ್ದಾರೆ ದಟ್ ಇಬ್ರು ಸಣ್ಣ ಆಗೋಣ ಅಂತ. ನೋಡೋಣ, ಮಿನಿಮಮ್ ಅಟ್ಲೀಸ್ಟ್ 2 ಕಿಲೋ ಕಡಿಮೆ ಆಗ್ತಾರ ಅಂತ ನೋಡೋಣ. ನೀವೇ ಪ್ರೂಫ್, ಓಕೆನಾ? ಆಡಿಯನ್ಸ್ ಇಸ್ ದ ಪ್ರೂಫ್. ನೀವ್ ಹೇಳಿದಾರ, ಪಬ್ಲಿಕ್ ಅಲ್ಲಿ ಹೇಳಿದ್ದಾರೆ 6 ಕಿಲೋಸ್ ಕಡಿಮೆ ಆಗುತ್ತಾರೆ ಅಂತ. ವಿಲ್ ಸಿ. ಮನೆಗೆ ಹೋಗ್ಬಿಟ್ಟು ವೆಯ್ಟ್ ತೋರಿಸ್ತೀನಿ. ಓಕೆ, ವಿಲ್ ಗೋ ಹೋಮ್, ಚೆಕ್ ಯೋರ್ ವೇಟ್. I am not showing. Then how will they know you reduced 6 kilos? Just let them know that it's in 80s. It's in 80s, guys. Early 80s. Early 80s. Yeah. Early 80s ಅಲ್ಲಿ ಪಿಯೂಷ್ದು ವೆಯ್ಟ್ ಇದೆ, ಓಕೆನಾ? ಅದು 80ಗೆ ಬಂದ್ರು ಐ ಎಮ್ ಓಕೆ. ಅಂದ್ರೆ 80, 79, 78 ಎಲ್ಲ ಇಲ್ಲ, 80ಗೆ ಬಂದ್ರು ಓಕೆ. ವಿಲ್ ಸಿ. ಕೊಡಲ್ವಂತೆ ಅಣ್ಣ. ಒಂದ್ ಆಟ ತಗೊಬನ್ನಿ, ಹೋಗಿ ಒಂಚೂರು ಎತ್ತಕ್ಕಾಗಲ್ಲ ಅಂದ್ರೆ ಒಡೆದಿರೋ ಪ್ಯಾಕೆಟ್ ಎತ್ಕೊಂಡ್ ಬಂದಿದ್ದಾರೆ ನೋಡಿ. ಇಲ್ಲಿ ಎಲ್ಲೋ ಒಂಚೂರು ಡ್ಯಾಮೇಜ್ ಆಗಿದೆ. ಇಲ್ಲಿ ನೋಡಿ ಪೌಡರ್ ಎಲ್ಲ ಕಾಣಿಸ್ತಾ ಇದೆ. ಇಲ್ಲಿ ಪೌಡರ್ ಎಲ್ಲ ಇದೆ. ಇದೆಲ್ಲ ಚೆನ್ನಾಗ್ ಮಾಡ್ತಾರೆ. ಇದು ಗ್ರಾಸರಿ ಕೆಲಸ ಎಲ್ಲ ಈ ತರ ಎಡವಟ್ ಮಾಡ್ತಾರೆ. ನನ್ ಜೊತೆಗೆ ಬಂದೂನು ಎಡವಟ್ ಮಾಡ್ತಾರೆ, ಆದ್ರೆ ಕಾರ್ ಹೇಳ್ಕೊಡಲ್ಲ. ಎಂತ ಅನ್ಯಾಯ ನಡೀತಾ ಇದೆ ಅಂದ್ರೆ, ಒಂದ್ ಆಟ ಪ್ಯಾಕೆಟ್ ತಗೊಳಕ್ ಬರಲ್ಲ, ಕಾರ್ ಹೇಳ್ಕೊಡಲ್ವಂತೆ. ಜಾಸ್ತಿ ಮಾತಾಡಲ್ವಾ? ಆಯ್ತು, ಮಾತಾಡ್ಬೇಡಿ. ಜಾಸ್ತಿ ಮಾತಾಡ್ಬೇಡ. ನಾವಿಬ್ರು ಹೆಂಗ್ ಜಗಳ ಮಾಡ್ಬೋದು ಕನ್ನಡದಲ್ಲಿ ಜಗಳ ಆಡಿದ್ರೆ? ಗೆಸ್ ಮಾಡಿ. ಬಂದ್ವಿ ಅಂಡ್ ಬಂದ ತಕ್ಷಣ ಫಸ್ಟ್ ಇದಾಗ್ಬಿಡ್ಬೇಕು ಕೆಲ್ಸ. ಪ್ಯಾರು ನೋಡಿ ಹೆಂಗ್ ನಿಂತಿದ್ದಾನ ಅವನು. ಅಲ್ಲಿ 3 ಬ್ಯಾಗ್ ಸಾಮಾನಿದೆ. ಸಿ ಡೂಡಲ್ ಕಾಣಿಸ್ತಾ ಇದೆ ನೋಡಿ. 1 ಬ್ಯಾಗ್, 2 ಬ್ಯಾಗ್, 3 ಬ್ಯಾಗ್. ಅದಾದ್ಮೇಲೆ ಇಲ್ಲಿ 2 ಆಟ. ಅಷ್ಟು ತಗೊಂಡ್ಬಂದ್ಬಿಟ್ವಿ. ಜಾಸ್ತಿ ಶಾಪಿಂಗ್ ಆಯ್ತು. ಏನಕ್ಕೆ ಅಂತ ಅಂದ್ರೆ, ನಾನು ಇದಾದ್ಮೇಲೆ ಹೋಗೋಷ್ಟು ನಂಗೆ ಎನರ್ಜಿ ಇರುತ್ತಾ ಅಂತ ಗೊತ್ತಿಲ್ಲ ಡಿಮಾರ್ಟಿಗೆ. ಸೊ ಹಂಗಾಗಿ ಈ ಸರಿನೇ ಎಲ್ಲ ತಗೊಬಂದ್ಬಿಟ್ಟಿ ಅಷ್ಟೇ, ಓಕೆನಾ? ಅಂಡ್ ಇವಾಗ ಡೂಡಲ್ಗೆ ಚಿಕನ್ ತಗೊಬಂದಿದೀವಿ. ಇವಾಗ ಚಿಕನ್ ಮಾಡೋಣ. ಸೊ ಇದು ನನ್ನ ಊಟ. ಅನ್ನ, ತುಪ್ಪ, ಇದು ಏನಿದು ಬೆಳ್ಗೆ ಮಾಡಿದ್ದು ಪಂಪ್ಕಿನ್, ಏನಿದು ಆಯ್ತು ಪಂಪ್ಕಿನ್ ಅಷ್ಟೇ. ಆಮೇಲೆ ಇದು ನಿನ್ನೆ ಮಾಡಿದ್ದು, ಇದು ಚಪ್ರದ ಅವರೆಕಾಯಿ ಮತ್ತೆ ಆಲೂಗೆಡ್ಡೆ. ಸೊ ಅದಷ್ಟು ಇದೆ. ಅದ್ರ ಜೊತೆಗೆ ಇವಾಗ ನಾನು ದಾಲ್ ಹಾಕೊಳ್ತಾ ಇದ್ದೀನಿ. ಹಾಕೋದು ಜಾಸ್ತಿ ಬರ್ತಾ ಇಲ್ಲ, ಯಾಕೆ ಹೋಗ್ತೀನಿ. ಇವಾಗ ಅಷ್ಟು ಪೇಷನ್ಸ್ ಇಲ್ಲ ನನಗೆ, ಹೊಟ್ಟೆ ಹಸಿತಾ ಇದೆ. ಪ್ಲೀಸ್ ಎಕ್ಸ್ಕ್ಯೂಸ್, ನೋ ಎಸ್ಥೆಟಿಕ್ಸ್. ಸೊ ಇದು ನನ್ನ ಊಟ. ಸೊ ಇವಾಗ ಊಟ ಮಾಡ್ತಾ ಇದ್ದೀನಿ. ನಾನು ಒಬ್ಳೆ ಕುತ್ಕೊಂಡು ಊಟ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಯಾರಿಗೂ ಇನ್ನೂ ಹೊಟ್ಟೆ ಹಸ್ದಿಲ್ಲ. ನಂಗೆ ಹೊಟ್ಟೆ ಹಸ್ಬಿಟ್ಟಿದೆ ಆಲ್ರೆಡಿ. ಪಿಯೂಷ್, ಓಯ್ ವಾಟ್ ಟು ಡೂಯಿಂಗ್ ಯು ಫೆಲೋ? ವಾಟ್ ಟು ಡೂಯಿಂಗ್? एक पोस्ट है पढ़ रहा हूँ. ಒಬ್ಳೆ ಕುತ್ಕೊಂಡು ಊಟ ಮಾಡಬೇಕು ನೋಡಿ. Coming, I told you. ये वीडियो बना लो. यहाँ बन रहा है. वीडियो बताएंगे. वहाँ बन चुका है वीडियो तुम्हारा. तुम कितनी स्मार्ट लग रही हो ना मम्मी. अब दिखाओ भाई सबको. अब वैसे देख रहे थे, हम वहाँ दिखा सबको गए. आप इतना ही दिखे हैं. सामने आइए सब. ನಮ್ಮ ಅತ್ತೆ ನೋಡಿ ಗೈಸ್, ಎಲ್ಲರೂ ನಮ್ಮ ಅತ್ತೆ ನೋಡಿ. Hey, you go that side. ಅತ್ತೆ ನೋಡಿ. ಸಾಸ್ को देखो, ಸಾಸ್. ಟಿ ಶರ್ಟ್ ಅಂಡ್ ಪ್ಯಾಂಟ್. ಆದ್ರೆ ಅವರು ತೋರ್ಸ್ಬಂದು ಹಿಂಗ್ ನಡೀತಾ ಇದ್ದಾರೆ.
ಬಂದ್ರಾ ಇವಾಗ ಬಂದ್ರ ನಂದು ಊಟನೇ ಆಗೋಯ್ತು ಗೈಸ್. खाते हुए दिक्कत करेगी. ಸೊ ಇವಾಗ ನಾವು ಊಟ ಮಾಡಕ್ ಕುತ್ಕೊಳ್ತಾ ಇದೀವಿ ಅಂಡ್ ಛೋಲಾ ಭಟೂರ ತಿಂತಾ ಇದೀವಿ. ಸೊ पापा जी रोटी कर दे तुम. ಸೊ ಇವಾಗ ಫಸ್ಟ್ ತಿಂದು ಖಾಲಿ ಮಾಡೋಣ, ದೆನ್ ಅದಾದ್ಮೇಲೆ ಊಟ ಮಾಡಾದ್ಮೇಲೆ ಸಿಗ್ತೀನಿ. नहीं ಸೊ ಇವಾಗ ಊಟ ಆಯಿತು, ಕೆಳಗಡೆ ವಾಕಿಂಗ್ ಮಾಡಕ್ಕೆ ಬಂದಿದ್ದೀವಿ. ಇಲ್ಲಿ ಪಿಯೂಷ್ ಮತ್ತು ನಮ್ಮ ಅತ್ತೆ ಇದ್ರೂ ನನ್ನ ಜೊತೆ ಬಂದಿದ್ದಾರೆ. ಎಷ್ಟು ಇವಾಗ 9:15 ಅನಿಸುತ್ತೆ. ನಾನು ಯೂಶ್ವಲಿ ಬಿಟ್ವೀನ್ 8-8:30 ಊಟ ಮಾಡ್ಕೊಂಡ್ಬಿಡ್ತೀನಿ, ಬಿಕಾಸ್ ಡೈಜೆಸ್ಟ್ ಆಗಲ್ಲ, ಅದು ನೈಟ್ ಮಲ್ಕೊಳ್ಳೋಕ್ಕೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಊಟ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಅಷ್ಟರೊಳಗೆ ನನಗೆ ಹೊಟ್ಟೆನೂ ಹಸ್ದಿರುತ್ತೆ ಆ್ಯಕ್ಚುಲಿ. ಸೊ ಹಾಗಾಗಿ ಊಟ ಆಯಿತು. ಇವಾಗ ಒಂದು 2 ರೌಂಡ್ ವಾಕಿಂಗ್ ಮಾಡಿ ಅದಾದಮೇಲೆ ಮನೆ ಒಳಗಡೆ ಹೋಗೋಣ. ವಾಕ್ ಮಾಡ್ತಾ ಇದ್ದೀನಿ, ಕಷ್ಟ ಆಗ್ತಾಯಿದೆ. ಏನಕ್ಕೆ ಕಷ್ಟ ಆಗ್ತಾಯಿದೆ ಅಂದರೆ ಲಾಸ್ಟ್ 1 ಮಂತಲ್ಲಿ ಆ್ಯಕ್ಚುಲಿ ಹೇಳ್ತಾರಲ್ವ ಲಾಸ್ಟ್ ಟ್ರೈಮಿಸ್ಟರ್ ತುಂಬ ಕಷ್ಟ ಆಗುತ್ತೆ ಅಂತ. ಇವಾಗ ಗೊತ್ತಾಗ್ತಾ ಇದೆ ಏನಕ್ಕೆ ಅಂತ. ಯಾಕೆ ಅಂದರೆ 6th ಮಂತ್ ತನಕನೂ ನನಗೆ ಅಷ್ಟೊಂದು ಹೊಟ್ಟೆ ಭಾರ ಅನಿಸ್ತಾ ಇರಲಿಲ್ಲ, ಓಕೆನಾ. ಸೊ 6th to 7th ಮಂತ್ ಟ್ರಾನ್ಸಾಕ್ಷನ್, ಆ ಟ್ರಾನ್ಸಿಷನ್ ಇದೆ ಅಲ್ವಾ, ಅದರಲ್ಲಿ ಬೇಬಿದು 1.2 ಕಿಲೋ ವೆಯ್ಟ್ ಜಾಸ್ತಿ ಆಗಿದೆ. ನಾವು ಫಸ್ಟ್ ಟೈಮ್ ಚೆಕ್ ಮಾಡಿಸಿದಾಗ 500 ಇತ್ತು, 5th ಮಂತಲ್ಲಿ 500 ಸಮಥಿಂಗ್ ಗ್ರಾಮ್ಸ್ ಇತ್ತು ಬೇಬಿ. ಇವಾಗ ಲಾಸ್ಟ್ ಟೈಮ್ ಚೆಕ್ ಮಾಡಿಸಿದಾಗ ಆಲ್ಮೋಸ್ಟ್ ಒಂದು 15-20 ಡೇಸ್ ಆಗೋ ಚೆಕ್ ಮಾಡಿಸಿದಾಗ 1 ಕಿಲೋ 400 ಗ್ರಾಮ್ಸ್ ಅರೌಂಡ್ ಇದೆ ಬೇಬಿ. ಸೊ ಆ ವೆಯ್ಟ್ ಬರೀ 1 ಮಂತ್ ಸ್ಪ್ಯಾನಲ್ಲಿ ಆ ಬಾಡಿಯಲ್ಲಿ ಚೇಂಜ್ ಆಗಿರೋ ಅಂಥ ಚೇಂಜ್ ಇದೆ ಅಲ್ವಾ, ತುಂಬ ಡ್ರಾಸ್ಟಿಕ್ಕು. ಸೊ ಇನ್ನು 8th and 9th ಮಂತಲ್ಲಿ ಐ ಡೋಂಟ್ ನೋ ಹೇಗಿರುತ್ತೆ ಅಂತ, ಎಷ್ಟು ಇನ್ನು ಸುಸ್ತಾಗುತ್ತೆ ಅಂತ.
ಸೊ ಯಾರಾದರೂ ನಿಮ್ಗೆ ಗೊತ್ತಿರೋ ಪ್ರೆಗ್ನೆಂಟ್ ವುಮನ್ ಇದ್ದರೆ, ನಿಮ್ಮ ಫ್ಯಾಮಿಲಿಲೇ ಇದ್ದರೆ, ನಿಮ್ಮ ಹೆಂಡತಿ ಇರ್ಬೋದು, ತಂಗಿ ಇರ್ಬೋದು, ಅಕ್ಕ ಯಾರಾದರೂ ಇರ್ಬೋದು, ಸ್ಪೆಷಲಿ ಲಾಸ್ಟ್ ಮಂತ್ಸಲ್ಲಿ ಎಷ್ಟಾಗುತ್ತೋ ಅಷ್ಟು ಅವರಿಗೆ ಫಿಸಿಕಲಿ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಿ. ಫಿಸಿಕಲಿ ಹೆಲ್ಪ್ ಮಾಡಿದ್ರೆ, ಇವಾಗ ಏನಾದರೂ ಪೂರಿ ಮಾಡ್ತಾಯಿದ್ದೆ ನಾನು, ಪೂರಿ ಕರಿತಾ ಇದ್ದೀನಿ ಅಂತ ಅಂದರೆ ಅದ್ರ ಹೀಟ್ ನನ್ನ ಹೊಟ್ಟೆಗೆ ಟಚ್ ಆಗ್ತಾ ಇರುತ್ತೆ. ಮತ್ತು ಎದ್ದೇಳಬೇಕು ಅಂತ ಅಂದ್ರೂ ಕಷ್ಟ ಆಗುತ್ತೆ, ಕುತ್ಕೋಬೇಕಂದ್ರೆ ಕಷ್ಟ ಆಗುತ್ತೆ. ನನ್ನ ಕಾಲಿಗೆ ನಾನು ಶೇವ್ ಮಾಡೋಕ್ಕಾಗ್ತಾಯಿಲ್ಲ, ವ್ಯಾಸ್ಲಿನ್ ಹಾಕ್ಕೊಳೋಕ್ಕಾಗ್ತಾಯಿಲ್ಲ. ಸೊ ಈ ಥರ ಚಿಕ್ಕ ಪುಟ್ಟ ನಿಮ್ಮ ಕೈಲಿ ಏನಾಗುತ್ತೆ ಅಷ್ಟು ಹೆಲ್ಪ್ ಮಾಡಿ ಅಟ್ಲೀಸ್ಟ್. ಆ್ಯಂಡ್ ಆಲ್ ದ ವಿಮೆನ್, ಈ ಟೈಮಲ್ಲಿ ನೀವೇನು ಮಾಡೋಕ್ಕಾಗಲ್ಲ ಆಯಿತಾ. ಡೋಂಟ್ ಫೀಲ್ ಗಿಲ್ಟಿ, ಯಾಕಂದರೆ ಇದು ನನಗೆ ಫೀಲ್ ಆಗುತ್ತೆ ತುಂಬ ಸರಿ ದ್ಯಾಟ್ ನನಗೇನು ಕೆಲಸ ಮಾಡೋಕ್ಕಾಗ್ತಾ ಇಲ್ವಲ್ಲ ಆ ಥರ ಎಲ್ಲ ಫೀಲ್ ಆಗುತ್ತೆ. ನನಗೆ ಬೇರೆಯವ್ರದ್ದು ಹೆಲ್ಪ್ ಫಿಸಿಕಲಿ ತೊಗೊಬೇಕು ಅಂತ ಅನಿಸ್ತಾ ಇದೆಯಲ್ಲ, ನನ್ನ ಕೈಯಲ್ಲಿ ಆಗ್ತಾ ಇಲ್ವಲ್ಲ ಅಂತ ಅನಿಸುತ್ತೆ. ಬಟ್ ಇಟ್ ಈಸ್ ಓಕೆ, ಅದನ್ನ ನಾನು ಡೈಜೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನೀವು ಮಾಡ್ಕೊಳ್ಳಿ. ಆ್ಯಂಡ್ ಎಕ್ಸೆಪ್ಟ್ ಯಾರಾದರೂ ಏನಾದರೂ ಹೆಲ್ಪ್ ಆಫರ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ತಗೊಳ್ಳಿ, ಇಟ್ಸ್ ಓಕೆ. ಬಿಕಾಸ್ ಫಿಸಿಕಲಿ ನಿಮ್ಗೆ ಆಗಲ್ಲ ಅದು ಮಾಡೋಕ್ಕೆ. ನೀವೇ ಬೆಂಡ್ ಮಾಡಿ ಕೆಲಸ ಮಾಡ್ತೀನಿ ಅಂದರೂ ಆಗಲ್ಲ, ಅದು ಫಿಸಿಕಲಿ ಆಗಲ್ಲ ನಿಮ್ಮ ಕೈಯಲ್ಲಿ. ಸೊ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ತಗೊಳ್ಳಿ, ಎಷ್ಟಾಗುತ್ತೋ ಅಷ್ಟು ಆರಾಮಾಗಿರಿ. ಇವಾಗ ಏನು ಹೆಸರು ಬರ್ತದೆ, ಮೇಲೆ ಹೋಗಿ ಮಾತಾಡ್ತೀನಿ ವಾಕಿಂಗ್ ಮುಗ್ದಾದ್ಮೇಲೆ. ಓಕೆ ಬಾಯ್. ಸೊ ಮೇಲೆ ಬಂದಾಯಿತು. ಇವತ್ತು ನಾನು ಹೊಸದು ಇವಾಗ ಹಾಲು ಕುಡಿಯೋಕೆ ಹೋಗ್ತಾ ಇದ್ದೀನಿ. ಪ್ರೋಟೀನ್ ಹಾರ್ಲಿಕ್ಸ್ ಮದರ್ಸ್ ಪ್ಲಸ್ ತರಿಸಿದ್ದೀವಿ, ವನಿಲಾ ಫ್ಲೇವರ್. ಇದಕ್ಕೆ ಮುಂಚೆ ನಾನು ಪ್ರೋಟೀನ್ ಎಕ್ಸ್ ಮದರ್ಸ್ ಇದು ಕುಡಿತಾ ಇದ್ದೆ. ಇದು ಆಕ್ಚುಲಿ ಎಷ್ಟು ಡಬ್ಬ ಇದೆ ನನ್ನ ಹತ್ರ, ಒಂದ್ ಡಬ್ಬ ಖಾಲಿ, ಇನ್ನೊಂದ್ ಡಬ್ಬದಲ್ಲಿ 1-2-3 ಸ್ಪೂನ್ಸ್ ಇದೆ. ಸೊ ಅದಕ್ಕೆ ಇದನ್ನ ರೀಸ್ಟಾಕ್ ಮಾಡಿದ್ವಿ. ಬಟ್ ಸೇಮ್ ಫ್ಲೇವರ್ ಏನ್ ಕುಡಿಯೋದು ಅಂತ ಹೇಳಿ ಈ ಸರಿ ವನಿಲಾ ಫ್ಲೇವರ್ ತರಿಸಿದ್ದೀನಿ. ಸೊ ಇವತ್ತು ಅದನ್ನ ಕುಡಿದು ನೋಡೋಣ ಹೇಗಿದೆ ಟೇಸ್ಟ್ ಅಂತ, ಜಾಸ್ತಿ ಯಾವ್ದು ಇಷ್ಟ ಆಗುತ್ತೆ ಅಂತ. ಸ್ಮೆಲ್ ಮಾತ್ರ ಚೆನ್ನಾಗಿದೆ. ಸ್ಮೆಲ್ ಚೆನ್ನಾಗಿದೆ. ಲೆಟ್ಸ್ ಸಿ. Girl, what's mama eating? What's mama drinking? You want? ಚೆನ್ನಾಗಿದೆ. ನೋಡೋಣ ಹೆಂಗಿರುತ್ತೆ ಅಂತ ಕುಡಿಯಕ್ಕೆ. ಯಾರಕ್ಕೆ ಕೆನೆ ಇಷ್ಟ ಆಗಲ್ಲ ಹಾಲಲ್ಲಿ, ನಂಗೊಂದು ಚೂರು ಇಷ್ಟ ಆಗಲ್ಲ, ಅದಕ್ಕೆ ನಾನು ಹಾಲು ಸೋಸ್ತೀನಿ. ಫಸ್ಟ್ ಇಂಪ್ರೆಷನ್ ಹೇಗಿದೆ ನೋಡೋಣ. ತುಂಬಾ ಪ್ಲೇನ್ ಅನ್ನಿಸ್ತಾ ಇದೆ, ಬಟ್ ಚೆನ್ನಾಗಿದೆ, ನಾಟ್ ಬ್ಯಾಡ್. ಅಂದ್ರೆ ನಾನು ಸಕ್ಕರೆ ಹಾಕಲ್ಲ ಹಾಲು ಕುಡಿಬೇಕಾದ್ರೆ, ಬರೀ ಪ್ರೋಟೀನ್ ಹಾಕ್ತೀನಿ. ಸೊ ಮೇ ಬಿ ಸ್ವಲ್ಪ ಶುಗರ್ ಆಡ್ ಮಾಡಿದ್ರೆ ಇನ್ನ ಚೆನ್ನಾಗಿರುತ್ತೆ. ಬಟ್ ಆಲ್ಮೋಸ್ಟ್ ವನಿಲಾ ಮಿಲ್ಕ್ ಶೇಕ್ ಕುಡ್ದಂಗಿದೆ. ಇಟ್ಸ್ ನೈಸ್ ಫಾರ್ ಅ ಚೇಂಜ್. ಬರೀ ಚಾಕ್ಲೇಟ್ ಕುಡ್ದು ಇದು ಕುಡಿಯೋದು ಚೆನ್ನಾಗಿದೆ. ಓಕೆ, ವಿ ರೀಚ್ಡ್ ಎಂಡ್ ಆಫ್ ದ ಡೇ. ಏನ್ ಮಾಡ್ತಾ ಇದ್ದೀರಾ? AC ಆನ್ ಮಾಡ್ತಾ ಇದ್ದೀನಿ. ಓಕೆ, ಇಗ್ನೋರ್. ಇವಾಗ ಮುಗೀತು, ಹಾಲು ಕುಡ್ದು ಮುಗೀತು, ಪ್ರೋಟೀನ್ ಆಯಿತು. ಡೂಡಲ್ಲಿ ಮಲ್ಕೊಳ್ಳೋಕೆ ಬಂದಿದ್ದಾನೆ, ಹಿಂದಗಡೆ ಮಲ್ಕೋತಾ ಇದ್ದಾನೆ ಅನಿಸ್ತಾನ. ಮಲ್ಕೊಂಡಿದ್ದಾನೆ ಅವನು ಬೆಡ್ ಮೇಲೆ. ಇವಾಗ ನಾವು ಮಲ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ಎಷ್ಟಾಯ್ತು ಟೈಮು? 10 ಹೌದಿಕಾವು ಇಲ್ಲಿ ನೋಡಿ ಇವರಿಬ್ರು ರೆಸ್ಲಿಂಗ್ ಮಾಡ್ತಿದ್ದಾರೆ ಇಬ್ರು. ಟೈಮ್ 10:30 ಆಗ್ತದೆ ಟೈಮು. ಇವಾಗ ಮಲ್ಕೊಳಕ್ಕೆ ಹೋಗ್ತಾ ಇದೀವಿ. ಅರ್ಧ ಗಂಟೆ ವಾಕಿಂಗ್ ಆಯಿತು. ಅದಾದಮೇಲೆ ಹಾಲು ಕುಡಿತಾ ಒಂದು ಅರ್ಧ ಗಂಟೆ ಮಾತಾಡಿದ್ವಿ ನಾನು ನಮ್ಮತ್ತೆ ಎಲ್ಲರೂ ಕೂತ್ಕೊಂಡು. ಇವಾಗ ಮಲ್ಕೊಳಕ್ಕೆ ಬಂದಿದ್ದೀವಿ. ದಟ್ಸ್ ಇಟ್. ಸೊ ನನ್ನ ಯೂಶ್ವಲಿ ದಿನಗಳು ಹೀಗಿರ್ತವೆ. ನನ್ನ ವರ್ಕಿಂಗ್ ಡೇಸಲ್ಲಿ 1 o'clock ಇಂದ 10 o'clock ನನ್ನ ಶಿಫ್ಟ್ ಇರುತ್ತೆ. ಸೊ ಅದರಲ್ಲಿ ನಾನು ಎಂಗೇಜ್ ಆಗಿರ್ತೀನಿ, ಕೆಲಸ ಮಾಡ್ತಾ ಇರ್ತೀನಿ. ಬಟ್ ಇವತ್ತು ವೀಕ್ ಆಫ್ ಆಗಿದ್ದರಿಂದ ಸ್ನಾನ ಮಾಡೋಕ್ಕೆ ಟೈಮ್ ಸಿಕ್ತು ಸಂಜೆ, ಮತ್ತು ಏನದು ವಾಕಿಂಗ್ ಮಾಡೋಕ್ಕೆ ಟೈಮ್ ಸಿಕ್ತು. ಆ್ಯಂಡ್ ಅಡುಗೆ ಆರಾಮಾಗಿ ಮಾಡಿಕೊಂಡು ಊಟ ಮಾಡೋಕ್ಕೆ ಎಲ್ಲರ ಜೊತೆನೂ ಟೈಮ್ ಸಿಕ್ತು. ಸೊ ಅದೆಲ್ಲ ಚೆನ್ನಾಗಿತ್ತು ಇವತ್ತು. ಇಟ್ ವಾಸ್ ಅ ವೆರಿ ನೈಸ್ ಡೇ. ಒಳ್ಳೆ ಸ್ಲೋ ಆ್ಯಂಡ್ ಮಧ್ಯಾಹ್ನ ನಿದ್ದೆ ಮಾಡೋಕ್ಕೆ ಟೈಮ್ ಸಿಕ್ತು. ಇಟ್ ವಾಸ್ ವೆರಿ ಕಾಮಿಂಗ್. ಚೆನ್ನಾಗಿತ್ತು, ಒಳ್ಳೆ ದಿನ ಇವತ್ತು.
ದಿಸ್ ಇಸ್ ಹೌ ಮೈ ನಾರ್ಮಲ್ ಡೇಸ್ ಆರ್. ಪ್ರೆಗ್ನೆನ್ಸಿಯಲ್ಲಿ ಈ ಥರ ಇದೆ. ಇನ್ ಜನರಲ್ ಕೂಡ ಹೀಗೆ ಇರುತ್ತೆ ನನ್ನ ದಿನಗಳು. ಯೂಶ್ವಲಿ ನಮ್ಮ ಅತ್ತೆ ಮಾವ ಇಲ್ಲ ಅಂತಂದರೆ ಇನ್ನೂ ಬೋರ್ ಹೊಡಿತಾ ಇರುತ್ತೆ ನನಗೆ. ಒಬ್ಬಳೇ ಇರ್ತೀನಿ ಅಲ್ವಾ. ಪಿಯೂಷ್ನು ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಇವತ್ತು ಪಿಯೂಷ್ ಇದರಿಂದ ಇನ್ನೂ ಜಾಸ್ತಿ ಟೈಮ್ ಪಾಸ್ ಆಯಿತು ನನಗೆ. ದಟ್ಸ್ ಇಟ್. ಸಂಜೆ ಆಗ್ತಾ ರಾತ್ರಿ ಆಗ್ತಾ ಫುಲ್ಲು ಕಾಲು ನೋವು ಮತ್ತು ಸೊಂಟ ನೋವು. सब कंटिन्यू एंडिंग ही है. फ्लो चला गया. विल स्टार्ट फ्रॉम बिगिनिंग. नहीं उतना कट कर देना, वहां से कुछ शुरू करना. ಹಿಂಗೆ ಮೂಡ್ ಸ್ವಿಂಗ್ಸ್ ಇರುತ್ತೆ. ಓಕೆನಾ? ನೋಡಿ ಪಿಯೂಷ್ ಮುಖ ನೋಡಿ ಪಾಪ. ವೇರ್ ಇಸ್ ಯುವರ್ ಫೇಸ್? ಯಾ ಫುಲ್ ಭಯ ಪಟ್ಕೊಳ್ತಾರೆ ಪಿಯೂಷ್, ಏನು ಮಾಡ್ತಾಳೆ ಇವಳು ಅಂತ. ಸೊ ಅಷ್ಟೇ ಇವತ್ತಿನ ದಿನ. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ನನ್ನ ಜೊತೆ ಸ್ಪೆಂಡ್ ಮಾಡಿದ್ದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ದಟ್ಸ್ ಇಟ್. ಐ ವಿಲ್ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಸ್ವಲ್ಪ ಇಲ್ಲಿ ನಾವು ಹೋಗ್ಬಿಟ್ಟು ಟಿಶ್ಯೂ ನಾವು ಹೋಗ್ಬಿಟ್ಟು ಆಮೇಲೆ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋಲಿ. ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಆ್ಯಂಡ್ ಕಾಮೆಂಟ್ಸಲ್ಲಿ ಹೇಳಿ ನನ್ನ ದಿನ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು, ಈ ಥರ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದಾವೆ ಅನ್ನೋದನ್ನೆಲ್ಲ ನನಗೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ನನ್ನ ಚಾನಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಇವಾಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ ಬಾಯ್.